ಶೂಟಿಂಗ್ ಸ್ಪಾಟ್ ಇದೆಲ್ಲ ಫನ್ ಮೂಮೆಂಟ್ಸ್ ಎಲ್ಲ ನೀವು ಅದು ವಿಡಿಯೋಸ್ ನೋಡಿದ್ವಿ. ಶೂಟಿಂಗ್ ಸ್ಪಾಟ್ ಇದು ಇಂಥದ್ದು ಒಂದು ದಿನ ನಾನು ಮರೆಯೋಕ್ಕಾಗಲ್ಲ ಅಂತಂದರೆ ಯಾವುದು? ಅಂದರೆ ನೀವು ಟ್ರೈಲರ್ ನೋಡಿದರೆ ಟ್ರೈಲರಲ್ಲಿ ಲಾಸ್ಟಲ್ಲಿ ಒಂದು ತೋಟದಲ್ಲಿ ಫುಲ್ ಲೈಟ್ಸ್ ಆನ್ ಆಗುತ್ತೆ. ಆ ಮೂಮೆಂಟ್ ಆ್ಯಕ್ಚುಲಿ ವೆರಿ ಚಾಲೆಂಜಿಂಗ್ ಮೂಮೆಂಟ್ ಇತ್ತದು. ಅದು ಎಂಟೈರ್ ಅಷ್ಟು ಸೆಟಪ್ ಕೂಡ ನಾವು ಸೆಟ್ ಹಾಕಿದ್ದು, ಒರಿಜಿನಲ್ ತೋಟ ಅಲ್ಲ ಅದದು. ಸೊ ಆ ಸೆಟಪ್ಪು, ಆ ಪ್ರಿಪ್ರೇಷನ್ ವಾಸ್ ವೆರಿ ಹಾರ್ಡ್. ಆ ಒಂದು ಶಾರ್ಟಿಗೆ ನಾವು ಆಲ್ಮೋಸ್ಟ್ ಒಂದು 4 days ವರ್ಕ್ ಮಾಡಿದ್ದೀವಿ. ಸೊ ದಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಆ್ಯಂಡ್ ಹಾರ್ಡ್ ಮೂಮೆಂಟ್. ಅದು ಇಂಪಾರ್ಟೆಂಟ್ ಸಿನಿಮಾಲಿ ಒಂದು ವೆರಿ ನೈಸ್ ಟೈಮಲ್ಲಿ ಆ ಲೈಟ್ ಆನ್ ಆಗೋದು ಬರುತ್ತೆ. ಆ್ಯಂಡ್ ಫೈರ್ಫ್ಲೈ, ಬೆಳಕು. ಸೊ ಸಿನಿಮಾಲಿ ಈ ಥರ ಬೆಳಕು ತುಂಬ ಬರುತ್ತೆ. ಮತ್ತೆ ಕೇಳ್ತೀನಿ, ಫೈರ್ಫ್ಲೈಯೇ ಯಾಕೆ ಟೈಟಲ್ ಸಿನಿಮಾಗೆ? ಅಂದರೆ ಪ್ರತಿಯೊಬ್ಬರಲ್ಲೂ ಒಂದು ಫೈರ್ ಇರುತ್ತೆ ಮೇಡಮ್, ಅದು ಯಾವತ್ತೋ ಒಂದು ದಿವಸ ಫ್ಲೈ ಆಗಲೇಬೇಕು. ಓಕೆ, ಡೈಲಾಗ್ ಹೇಳಿದ್ರು ಹೀರೋ. ಸೊ ಅದು ಮೀನ್ಸ್ ನಮ್ಮಲ್ಲಿ ನಂಬಿಕೆ ಅನ್ನೋ ಒಂದು ಹೋಪ್, ಅದನ್ನು ರೆಪ್ರೆಸೆಂಟ್. ಬೆಳಕಿಗಾಗಿ ಎಲ್ಲೋ ಹುಡುಕ್ಬೇಕಾಗಿಲ್ಲ, ನಮ್ಮಲ್ಲೇ ಒಂದು ಬೆಳಕಿರುತ್ತೆ, ಅದನ್ನು ನಾವು ಹುಡ್ಕೊಬೇಕು ಅಷ್ಟೇ. ಆ ರೀಸನ್ಗೆ ಫೈರ್ಫ್ಲೈ ಅಂತ ಇಟ್ಟರು. ಈಗ ಸಿನಿಮಾದ ಟ್ರೇಲರ್ಗಳನ್ನು ನೋಡ್ತಾ ಇದ್ರೆ ಸಿನಿಮಾ ಶೂಟಿಂಗ್ ಸ್ಪಾಟ್ಸ್ ಒಂದಷ್ಟು ಸೆಟ್ಗಳನ್ನು ಹಾಕಿದ್ದೀರಾ ಅಂತ ಅನ್ಸುತ್ತೆ. ಎಲ್ಲೆಲ್ಲಿ ಶೂಟಿಂಗ್ ನಡೀತು? ಮೇಜರ್ಲಿ 70 to 80% ಆಫ್ ದ ಸಿನಿಮಾ ಸೆಟ್ಟಲ್ಲೇ ಮಾಡಿದ್ದು ನಾವು. ಬಿಕಾಸ್ ನಾವೊಂದು ಪರ್ಫೆಕ್ಟ್ ವರ್ಲ್ಡ್ನ ಕ್ರಿಯೇಟ್ ಮಾಡಬೇಕಾಯಿತು. ನೀವು ಇನ್ ಕೇಸ್ ಮತ್ತೆ ಹೋಗಿದ್ದೆ ಟ್ರೈಲರ್ ನೋಡಿದ್ರೆ ನಮ್ಮ ಕ್ಯಾರೆಕ್ಟ್ರೆಲ್ಲ ಸೆಂಟ್ರಲ್ಲೇ ಇರ್ತಾರೆ. ಆ್ಯಂಡ್ ಈ ಕಡೆ ಒಂದು ಪಿಲ್ಲರ್ ಇದ್ದರೆ ಈ ಕಡೆ ಒಂದು ಪಿಲ್ಲರ್ ಇರುತ್ತೆ. ಒಂದು ಸಿಮೆಟ್ರಿ, ಒಂದು ಬ್ಯೂಟಿಫುಲ್ ಒಂದು ಪರ್ಫೆಕ್ಟ್ ವರ್ಲ್ಡ್ ಕ್ರಿಯೇಟ್ ಮಾಡಬೇಕಾಯಿತು. ಆದಷ್ಟು ಲೈವ್ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಸೊ ಆ ವರ್ಲ್ಡ್ ಕ್ರಿಯೇಟ್ ಮಾಡೋದಕ್ಕೆ ನಮಗೊಂದು ಸೆಟ್ಟೇ ಹೋಗಬೇಕಾಯಿತು. ಸೊ 70 to 80% ಆಫ್ ದ ಫಿಲಿಮ್ ಸೆಟ್ಸ್ ಮಾಡಿದ್ವಿ. ಅದು ಬ್ಯಾಂಗ್ಳೂರಲ್ಲಿ ಹಾಕಿದ್ವಿ. ಆ್ಯಂಡ್ ಅದು ಬಿಟ್ಟು ಮೈಸೂರು, ಕನಕಪುರ ಆ್ಯಂಡ್ ಕೋಲಾರಲ್ಲಿ ಒಂದು ಸ್ವಲ್ಪ ಶೂಟ್ ಮಾಡಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.